ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಮನೆಯಲ್ಲೇ ಗೋಬಿ ತಯಾರಿ ಮಾಡ್ತಾಯಿದ್ದೀನಿ. ಹೂವನ್ನು ತಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲಿಗಾಗಲಿ ಏನರಲ್ಲಾದರೂ ಸರಿ ಮೈದಾ ಹಸಿಟ್ಟು ಒಂದು ಬಟ್ಲು, ಕಾರ್ನ್ಫ್ಲೋರ್ ಒಂದು ಬಟ್ಲು. ನಿಮಗೆ ಮೈದಾ ಹಸಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಗೋಧಿ ಹಸಿಟ್ಟು ಮಿಕ್ಸ್ ಮಾಡ್ಕೊಬೋದು. ಅಚ್ಚ ಖಾರದ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನಾವು ಬೊಜ್ಜಿಗೆ ಕಲಿಸ್ಕೊತೀವಲ್ಲ, ಆ ರೀತಿ ಕಲಿಸ್ಕೊಂಡ್ರೆ ಸಾಕು. ಈ ಥರ ತೆಳ್ಳಗಿರಬೇಕು. ಇದಕ್ಕೆ ಕ್ಲೀನ್ ಮಾಡಿರೋ ಹೂವು ಎಲ್ಲ ಹಾಕ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಕಾದಾಗಿದೆ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಹೂವು ಎಲ್ಲ ಹಾಕ್ಕೊಳ್ಳೋಣ. ಫುಲ್ ವಿಡಿಯೋ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ರೀಚ್ ಆಗುತ್ತೆ. ಫಸ್ಟು ನೀವೇ ನೋಡ್ಬೋದು. ರೋಸ್ಟ್ ಮಾಡಿಕೊಂಡ್ರೆ ಗೋಬಿ ರೆಡಿ. ಇದು ಡ್ರೈ ಗೋಬಿ ಆಯಿತು. ಇದಕ್ಕೆ ಖಾರ ಮಸಾಲೆ ಎಲ್ಲ ಬೇಕು ಅಂದರೆ ಸೈಡಲ್ಲಿ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ ಎಣ್ಣೆ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ. ನಾವು ಗೋಬಿ ಜೊತೆಗೆ ಖಾರ ಹಾಕ್ಕೊಂಡಿರ್ತೀವಿ, ಅಚ್ಚ ಖಾರದ ಪುಡಿ. ಇದಕ್ಕೆ ಖಾರ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಇದ್ರ ಜೊತೆಗೆ ರುಬ್ಕೊಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಎಲೆಕೋಸು, ಈರುಳ್ಳಿ, ಕ್ಯಾಪ್ಸಿಕಮ್ಮು ಇದೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 10 ನಿಮಿಷ ಹುರಿದ್ರೆ ಸಾಕು. ತುಂಬ ಡ್ರೈ ಆಗೋದು ಬೇಡ. ಈರುಳ್ಳಿ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಎಲೆಕೋಸಾಗಲಿ, ಕ್ಯಾಪ್ಸಿಕಮ್ ಆಗಲಿ, ಈರುಳ್ಳಿ ಆಗಲಿ ಒಂದು 10 ನಿಮಿಷ ಡ್ರೈ ಮಾಡಿಕೊಂಡು ಈ ಡ್ರೈ ಗೋಬಿನ ಹಾಕ್ಕೊಳ್ಳೋಣ. ಡ್ರೈ ಗೋಬಿಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿರ್ತೀನಿ. ಅದೇ ಖಾರ ಸಾಕು ನಮಗೆ. ಖಾರ ಬೇಕು ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ ಈ ಕ್ಯಾಪ್ಸಿಕಮ್ ರೆಡ್ ಕಲರ್ ಬರುತ್ತೆ, ಅದನ್ನು ರುಬ್ಕೊಂಡ್ರೆ ಎಕ್ಸ್ಟ್ರಾ ಖಾರ ಸಿಗುತ್ತೆ. ಬೇಕು ಅನ್ನೋರು ರುಬ್ಕೊಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.